ತಲೆ ಕೆಟ್ಟಿರೋ ಫ್ಯಾಮಿಲಿ ಅನ್ಕೊಂಡಿದ್ದೆ. ಆದ್ರೆ ಇಷ್ಟೊಂದು ಹ್ಯಾಪಿ ಫ್ಯಾಮಿಲಿ ಅಂತ ಗೊತ್ತೇ ಇರಲಿಲ್ಲ. ಹೌದು, ಅದಿತಿ ನೋಡಿದ್ರೆ ಈ ಮನೇಲಿ ಲೇಡಿ ವಿಲನ್ ಸುಹಾಸಿನಿ ಇದ್ದಾಳೆ ಅಂತ ಹೇಳಿದ್ಲು. ಅವಳೆಲ್ಲಿ ಕಾಣಿಸ್ತಾನೆ ಇಲ್ಲ. ಓಹ್, ಮೋಸ್ಟ್ಲಿ ಗುಂಪಲ್ಲಿ ಇಲ್ಲ ಅನ್ಸುತ್ತೆ. ಆರ್ತಿ ಮೇಡಮ್, ಇವಾಗ ನಿಮ್ ಸರ್ದಿ, ಹಾಡಿ ಹಾಡಿ. ನಾನಾ? ಮತ್ತೆ ಅಂತ್ಯಕ್ಷರಿ ನೀವೇ ತಾನೇ ಸ್ಟಾರ್ಟ್ ಮಾಡಿದ್ದು, ಸೊ ನೀವೇ ಆಡ್ಬೇಕು. ಕೊನೆ ಅಕ್ಷರ ಕ. ಯಾಕೆಂಟಿ, ನಿಮ್ಗೆ ಯಾವ ಹಾಡು ಗೊತ್ತಿಲ್ವಾ? ಇಲ್ಲ ಚೋಟ ಬಾಸ್, ಅವರು ಹಾಡ್ತಾರೆ ಹಾಡ್ತಾರೆ, ಹಾಡಿ ಮೇಡಮ್. ಅವ್ರು ಆಡ್ತಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಅದು ಅಂತ್ಯಾಕ್ಷರಿ ಅಲ್ವಾ, ಎಲ್ಲರೂ ಹಾಡ್ಲೇಬೇಕು. ವಿಕ್ಕಿ, ನನ್ಗೆ ಯಾವ ಸಾಂಗು ನೆನಪಾಗ್ತಿಲ್ಲ. ಪರವಾಗಿಲ್ಲ ಬಿಡಿ, ನಾನು ಹೆಲ್ಪ್ ಮಾಡ್ತೀನಿ. ಬಾಬಾ, ನೀವ್ಯಾಕೆ ಹೆಲ್ಪ್ ಮಾಡ್ತೀರಾ? ಅವಳೇ ನೆನ್ಪ್ ಮಾಡ್ಕೊಂಡು ಹೇಳ್ಬೇಕು, ಹೆಲ್ಪ್ ಎಲ್ಲ ಇಲ್ಲ. ಓ ಸರಿ ಸರಿ, ನೋಡಿ ನಾದ್ನಿ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ, ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಮದರ್ ಇಂಡಿಯಾ, ಐ ಲವ್ ಯು ಮದರ್ ಇಂಡಿಯಾ. ಕಿಡ್ನಾಪ್ ಮಾಡೋಕೆ ಅಂತ ಬಂದು ನಾನು ಇವ್ರ ಜೊತೆ ಅಂತ್ಯಾಕ್ಷರಿ ಆಡೋ ತರ ಆಗೋಯ್ತು. ಯಾರೋ ಕಿಟಕಿ ಹೊರಗಡೆಯಿಂದ ಹಾಡು ಹೇಳ್ದಾಗಿತ್ತು. ವಿಂಡೋ ಹೊರಗಡೆಯಿಂದ ಯಾರು ಆಡ್ತಾರೆ ಬಾಸ್? ವಿಂಡೋ ಒಳಗಡೆಯಿಂದ ನಾನೇ ಆಡಿದ್ದು. ಶ್ರೀಕಾಂತ, ನಿಮ್ಮ ಅಮೇಸಿಂಗ್ ವಾಯ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಹಾಡೋದಿಕ್ಕಾಗಲ್ಲ ಅಂತ ನನಗೆ ಗೊತ್ತು. ಯಾರೋ ಹೊರಗಡೆ ಇದ್ದಾರೆ ಅನ್ಸುತ್ತೆ. ವಿಕ್ರಾಂತ್, ಹೊರಗಡೆ ಯಾರು ಇರ್ಬೇಕು, ಹೋಗಿ ಚೆಕ್ ಮಾಡು. ಅಯ್ಯೋ ಬಾಸ್, ನೀವು ಆ ಲೆವೆಲ್ಗೆಲ್ಲ ಥಿಂಕ್ ಮಾಡಬೇಡಿ. ಬೇರೆ ವಯಸ್ಸಲ್ಲಿ ನಾನೇ ಹಾಡಿದ್ದು. ಶ್ರೀಕಾಂತ, ನನಗೆ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಜಸ್ಟ್ ಶಟ್ ಅಪ್ ಮ್ಯಾನ್. ಇಲ್ಲ ಬಾಸ್, ಬೇರೆ ವಯಸ್ಸಲ್ಲಿ ನಾನೇ ಮಿಮಿಕ್ರಿ ಮಾಡಿದ್ದು. ಬೇಕಾದ್ರೆ ನಿಮ್ ತರನು ಮಾಡ್ತೀನಿ ನೋಡಿ. ಏನು ಅಗ್ರಜನ್ ವಾಯ್ಸಾ? ಮಾಡ್ರಿ ನೋಡೋಣ, ಮಾಡ್ರಿ. ಶಟಮ್ ಕಾತ್ತ, ಯಾವತ್ತಾರು ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡಿದೀರಾ? ಕಂಚೋರ್. ಅಣ್ಣ ನೋಡು, ನಿನ್ ವಾಯ್ಸ್ ಮಿಮಿಕ್ರಿ ಮಾಡ್ತಾ ಇದ್ದಾನೆ. ನೀನ್ ಬೇಕಿದ್ರು ಮಾಡ್ತಾನೆ ಕಾಂತ ಅಲ್ವಾ? ಎಡ್ವರ್ಡ್ ಆದ್ರೂ ಸೂಪರ್ ಆಗಿ ಆಡ್ದ. ಅವನೇ ಆಡಿರೋದಣ್ಣ. ಹಾ ತಿಲಕ್, ಹಲೋ ತಿಲಕಾಂಬಿತ ಅವ್ರೆ. ಹಾ, ಸ್ಯಾರಿ ಫಾಲ್ಸ್ ನೀವೇ ಮಾಡ್ಬಿಡಿ. ಬ್ಲೌಸ್ಗೆ ಎಂಬ್ರಾಯ್ಡರಿ ಸ್ವಲ್ಪ ಚೆನ್ನಾಗಿರ್ಲಿ, ಆಯ್ತಾ? ಎಲ್ಲ ರೆಡಿ ಆದ್ಮೇಲೆ ನನಗೊಂದು ಕಾಲ್ ಕೊಡಿ. ಬಿಡ ಬಿಡ, ನಾನೇ ಬಂದು ಕಲೆಕ್ಟ್ ಮಾಡ್ತೀನಿ. ಹಾ, ಚೆನ್ನಾಗಿ ಮಾಡಿ ಆಯ್ತಾ? ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು. ಅದ್ಕೆ ಇಷ್ಟೊತ್ನಲ್ಲಿ ಯಾರು ಫೋನ್ ಮಾಡಿದ್ದು? ಏನೋ ಟೈಲರ್ ಅನ್ನಂಗಿತ್ತು. ಯಾರದ್ಕೆ? ಅದೇ ಅಮ್ಮು, ನಮ್ ಟೈಲರು ತಿಲಕಾಂಬಿಕಾ. ಅವಾಗಲೇ ಫೋನ್ ಮಾಡಿದಾಗ ಪಿಕ್ ಮಾಡಿರಲಿಲ್ಲ ಪಾಪ. ಇವಾಗ ಫ್ರೀ ಆದ್ರು ಅನ್ಸುತ್ತೆ, ಅದಕ್ಕೆ ಇವಾಗ ಕಾಲ್ ಬ್ಯಾಕ್ ಮಾಡಿದ್ರು. ಸರಿ, ಟೈಮ್ ಆಯ್ತು. ನಾಳೆ ಆಫೀಸಿಗೆ ಬೇಗ ಹೋಗ್ಬೇಕು. ಬನ್ನಿ, ಹೋಗಿ ಮಲ್ಕೊಳ್ಳೋಣ.
ಇಬ್ಬರಿಗೂ ಒಂದು ಸ್ಕೆಚ್ ಹಾಕಿ ಡೀಲ್ ಮಾಡಾಯಿತು. ಐ ಆಮ್ ವೆರಿ ಸಾರಿ ಕಣೋ ಧ್ರುವ, ನಮ್ಗೆ ಇದನ್ನು ಬಿಟ್ಟು ಬೇರೆ ಯಾವುದೂ ಆಪ್ಷನ್ ಇಲ್ಲ. ಆದ್ಯಾ, ಎಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ಧ್ರುವದಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಣ್ಣ, ಅದು ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ, ಹಾಗೆ ಧ್ರುವನ್ ಕರ್ಕೊಂಡು ಸ್ವಲ್ಪ ಆಚೆ ಸುತ್ತಾಡೋಣ ಅಂತ. ಆದ್ಯಾ, ನೀನೇ ನಿದ್ದೆ ಬಂದಿಲ್ಲ, ಓಕೆ. ಪಾಪ ಧ್ರುವನ್ ಅಟ್ಲೀಸ್ಟ್ ನಿದ್ದೆ ಮಾಡೋದಿಕ್ ಬಿಡು. ಅದು ಹಾಗಲ್ಲ ಅಣ್ಣ, ಧ್ರುವನು ಮಲಗಿರ್ಲಿಲ್ಲ, ಎಚ್ಚರವಾಗೇ ಇದ್ದ, ಅದಕ್ಕೆ ಧ್ರುವನ್ ಕರ್ಕೊಂಡ್ ಬಂದೆ. ನಿನಗೆ ನಿದ್ದೆ ಬಂದಿಲ್ಲ ಅಂದ್ರೆ ನಿನ್ ನಿದ್ದೆ ಬರೋವರೆಗೂ ನಾನಿನ್ ಜೊತೆ ಬೇಕಾದ್ರೆ ಇನ್ನೊಂದ್ಸಲ ಅಂತ್ಯಾಕ್ಷರಿ ಆಡ. ಧ್ರುವನ್ನ ಹೀಗೆ ಕರ್ಕೊಂಡ್ ಬರೋದು ಸರಿಯಲ್ಲ. ಸಾರಿ ಅಣ್ಣ, ನಿಂಗೆ ಇವಾಗ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊಳ್ತೀನಿ. ನೀನ್ ಹೋಗಿ ಮಲ್ಕೋ, ಧ್ರುವನ ನಾನು ಕರ್ಕೊಂಡು. ಹಾ, ಓಕೆ, ಗುಡ್ ನೈಟ್. ಗುಡ್ ನೈಟ್. ಕಾಂತವ್ರೆ, ಇವತ್ತು ನಾವು ಧ್ರುವನ ಕಿಡ್ನಾಪ್ ಮಾಡಕ್ ಆಗ್ತಾ ಇಲ್ಲ. ನಮ್ ಪ್ಲಾನ್ ಎಲ್ಲ ಉಲ್ಟಾಗ್ತದೆ. ಏನಿದೆ ಆಂಬ್ಯುಲೆನ್ಸ್ ಸೌಂಡ್ ನಮ್ಮನೆ ಮುಂದೆ ಬರ್ತಿದೆಯಲ್ಲ? ಕಾಂತ, ಇಷ್ಟೊತ್ತಲ್ಲಿ ಇಲ್ಲೇನ್ರ ಮಾಡ್ತಿದ್ದೀರಾ? ಹೇಳ್ಬಿಡ್ತೀರ ನಮ್ ಚಿಲ್ಲರೆ ಬುದ್ಧಿ. ಅಷ್ಟು ದೊಡ್ಡ ಮನೆ ಇದೆ, ಎಲ್ಲರ ಮನೇಲಿ ದೊಡ್ಡ ಟಾಯ್ಲೆಟ್ಸ್ ಇದೆ, ಒಂದು ರೋಡಲ್ಲೇ ಮಾಡ್ಬೇಕಾ? ಅರ್ಜೆಂಟ್ ಆಗ್ಬಿಟ್ಟಿತ್ತು ಬಾಸ್. ಡಿಸ್ಕಸ್ಟಿಂಗ್ ಫೆಲೋ. ಬೈ ದ ವೇ, ಈಗ ತಾನೇ ಒಂದು ಆಂಬ್ಯುಲೆನ್ಸ್ ಹೋಯ್ತಲ್ಲ, ಇಲ್ಲಿ ಏನಕ್ಕೆ ಬಂದಿತ್ತು ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದು ಪಕ್ಕದ ಮನೆಯಲ್ಲಿ ಯಾರಿಗೋ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತಂತೆ ಬಾಸ್, ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬಂದಿತ್ತು. ದಟ್ಸ್ ರಿಯಲಿ ಸ್ಯಾಡ್. ಸರಿ, ಇನ್ನು ಮುಂದೆ ಆದರೂ ರೋಡಲ್ಲಿ ಇದನ್ನು ಮಾಡೋದನ್ನು ಬಿಡಿ. ಡಿಸ್ಕಸ್ಟಿಂಗ್ ಫೆಲೋ. ಬನ್ನಿ. ಗುಂಡೇಟಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸಂತೆ. ಅಪ್ಪ, ಹಂಗು ಹಿಂಗು ಹೆಂಗೂ ಬದುಕ್ತಿ. ಕಾಂತ ಬಂದೆ ಬಾಸ್. ಸರಿ ಕಣ ಅಂಜು, ನಾನು ಹೋಗ್ಬಿಟ್ಟು ಬರ್ತೀನಿ. ಅಪ್ಪ ಅಮ್ಮ ಏನಾದರೂ ಕೇಳಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡು. ಹುಷಾರು ಕಣೆ. ಹಾಂ.
ಪರಿ ಯಾಕ್ರಿ ಇಲ್ಯಾಕೆ ನಿಂತಿದ್ದೀರಿ? ಯಾವ್ದೋ ಫೋನ್ ರಿಂಗ್ ಆದಂಗೆ ಆಯ್ತು ಪರಿ. ಫೋನಾ? ಹ್ಞೂ, ಇಲ್ಲೇ ಅದಿತಿ ರೂಮ್ನಲ್ಲಿ ಕೇಳಿಸ್ದಂಗೆ ಆಯ್ತು. ಅಯ್ಯೋ, ನಮ್ಮ ಮಕ್ಕಳಿಗೆ ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರೆ? ನೀವೇನು ಕೇಳಿಸ್ಕೊಂಡು ಏನು ಅನ್ಕೊಂಡ್ರೇನೋ. ನಡೀರಿ ಹೋಗೋಣ, ಬನ್ನಿ. ಜಸ್ಟ್ ಮಿಸ್ಸು. ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಇಲ್ಲಾಂದ್ರೆ ಗ್ಯಾರಂಟಿ ಅಪ್ಪ ಅಮ್ಮನ ಕೈಯಲ್ಲಿ ಸಿಕ್ಕಾಕೋತಾ ಇದ್ವಿ. ಸರಿ, ನಾನು ಹೋಗ್ತೀನಿ. ಇಷ್ಟೊತ್ತಲ್ಲಿ ಹೋಗ್ತೀಯಾ? ಈ ಏರಿಯಾ ಬೇರೆ ಸರಿ ಇಲ್ಲ. ನಂಗೆ ಯಾಕೋ ನಿನ್ ರಿಸ್ಕ್ ತಗೋತಾ ಇದೆಯಾ ಅನ್ಸ್ತದೆ ಕಣೆ. ಲವ್ ಮಾಡಿದ್ಮೇಲೆ ರಿಸ್ಕ್ ತಗೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಬೇಡ ಕಣೆ, ತಿಲಕ್ ಅವ್ರಿಗೆ ಫೋನ್ ಮಾಡು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗಂತೀಯಾ? ಹ್ಞೂ ಅಕ್ಕ, ಸುಮ್ಮನೆ ನನ್ನ ಮಾತು ಕೇಳು, ನೀನೊಬ್ಬಳೇ ಅಂತೂ ಹೋಗೋದು ಬೇಡ. ಸರಿ, ಮಾಡ್ತೀನಿ ಇರು. ಹಲೋ ತಿಲಕ್. ಯಾಕೆ, ಏನಾಯ್ತು? ಅವ್ರು ಬರಲ್ವಂತ? ಇಲ್ಲ ಅಂಜು, ಧ್ರುವನ ಮನೆಯಿಂದ ಆಚೆ ಕರ್ಕೊಂಬರಕ್ಕಾಗ್ಲಿಲ್ವಂತೆ. ಹೌದಾ? ಬ್ಯಾಂಗ್ಳೂರಿಂದ ಎಷ್ಟು ದೂರ ಇದೆ? ಓಕೆ, ಅದು ಏರ್ಪೋರ್ಟಿಗೆ ಹತ್ರನೇ ಆಯಿತು, ವಿಚ್ ಇಸ್ ಆಕ್ಚುಲಿ ಗುಡ್. ಓವರ್ ಆಲ್ ಹೌದು. ಇಲ್ಲ, ಪೇಪರ್ ಡಾಕ್ಯುಮೆಂಟೇಶನ್ ಎಲ್ಲ ಚೆಕ್ ಮಾಡಲೇಬೇಕಾಗುತ್ತೆ. ಪೇಪರ್ಸ್ನ ಕಳ್ಸ್ಕೊಡಿ, ಡೆಫಿನೆಟ್ಲಿ ಲೀಗಲ್ ಚೆಕ್ ಆಗಲಿ. ಓಕೆ. ಯಾ, ನಿಮಗೆ ಗೊತ್ತಿಲ್ಲ, ಇವತ್ತು ಬೆಂಗಳೂರಲ್ಲಿ ಪ್ರಾಪರ್ಟಿಗಳು ತಗೊಳ್ಬೇಕು ಅಂತಂದರೆ ತುಂಬ ಹುಷಾರಾಗಿರ್ಬೇಕು. ನೋಡೋದು ಲಿಟಿಗೇಷನ್. ನಾನು ಹೇಳಿದ್ನಲ್ಲ, ಹಾಗೆ ಮದರ್ ಡೀಡ್ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಿರುವಂಥ ಪೇಪರ್ಸ್ಗಳೇ.
ಏಯ್, ನನ್ನ ಫೋನಲ್ಲಿ ಅದನ್ನಾಗಲೇ ಸ್ವಿಚ್ ಆಫ್ ಮಾಡಿ ತುಂಬಾ ಹೊತ್ತಾಯ್ತು. ವಾಟ್ ನಾನ್ಸೆನ್ಸ್ ಬಜಾರಿ, ತುಂಬಾ ಇಂಪಾರ್ಟೆಂಟ್ ಕಾಲ್ ಅದು. ವೇದಾಂತ್, ಚಳಿ ಚಳಿ ತಾಳೆ ನುಯ್ ಚಳಿಯ. ಬಜಾರಿ, ಯೋ, ಕಾಲ್ಗಿಂತ ಕಣ್ಮುಂದೆ ಇರೋ ಹುಡುಗಿ ಇಂಪಾರ್ಟೆಂಟ್ ಅಂತ ನಿನಗೆ ಯಾವಾಗ ಗೊತ್ತಾಗತ್ತೆ? ವೈಫ್ ಚೆನ್ನಾಗಿದ್ರೆ ವರ್ಲ್ಡೇ ಚೆನ್ನಾಗಿರುತ್ತೆ. ವೈಫ್ಗಿಂತ ಮುಖ್ಯವಾದದ್ದು ಏನೂ ಇಲ್ಲ. ಯಾವ್ದು ಇಲ್ಲ? ಹಲೋ ಅದಕ್ಕೆ. ಹಲೋ. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅದಕ್ಕೆ. ರಾತ್ರಿ ಎಲ್ಲರೂ ಬೇಗ ಮಲ್ಕೊಂಡಿದ್ರೆ ನಾವ್ ಇಷ್ಟೊತ್ತಿಗಾಗ್ಲೇ ಧ್ರುವನ ಕಿಡ್ನಾಪ್ ಮಾಡಿ ನಾನು ಆಲ್ರೆಡಿ ಅವನ ಜೊತೆಗೆ ಇರ್ಬೋದಿತ್ತು. ಅದಿತಿ, ಇದು ನೀನು ಹೇಳೋ ಅಷ್ಟು ಈಸಿ ಇಲ್ಲ. ನಂಗೆ ಯಾಕೋ ನಾವು ನಮ್ಮ ಪ್ಲಾನ್ನ ಡ್ರಾಪ್ ಮಾಡೋದು ಬೆಟರು ಅಂತ ಅನಿಸ್ತಾ ಇದೆ. ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನಿಸ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಆಗಲ್ಲ ಅಂದ್ರೆ ಏನದ್ಕೆ? ನನ್ನ ಡಿಸಿಷನ್ ನಿಂಗೆ ಸರಿ ಅಂತ ಅನಿಸ್ತಾ ಇದೆ. ನಾವು ಇದರಿಂದ ಹಿಂದೆ ಸರಿಯೋದೇ ಬೆಟರು. ಮತ್ತೆ ಆ ತರ ಮಾತಾಡ್ಬೇಡಿ ಅದಕ್ಕೆ. ನಿನ್ನೆ ಏನೋ ಪ್ಲಾನು ಫ್ಲಾಪ್ ಆಯ್ತು, ಇವತ್ತು ಹಾಗೆ ಆಗುತ್ತೆ ಅಂತ ಯಾಕೆ ಅನ್ಕೋತೀರಾ? ಇವತ್ತು ಬೇರೆ ಏನಾದ್ರು ಪ್ಲಾನ್ ಮಾಡೋಣ, ಅದ್ ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ದೊಡ್ಡವರೇ ಹೇಳಿಲ್ವಾ ಮರಳಿ ಯತ್ನವ ಮಾಡು ಅಂತ? ಸರಿ, ಹಾಗಾದ್ರೆ ಏನ್ ಮಾಡೋದು ಅಂತ್ಯ? ಅದಕ್ಕೆ ನೀವು ಧ್ರುವಂಗ್ ಹುಷಾರಿಲ್ಲ, ಅರ್ಜೆಂಟಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಸುದ್ದಿ ಮಾಡಿ. ಅಷ್ಟರಲ್ಲಿ ನಾನು ತಿಲಕಿಗೆ ಆಂಬುಲೆನ್ಸ್ ತರಕ್ಕೆ ಹೇಳ್ತೀನಿ. ನೀವು ಡೈರೆಕ್ಟ್ ಆಗಿ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಮುಂದೆ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಅಲ್ಲ ಅದಿತಿ, ನಿನಗೆ ನನ್ನ ಅಣ್ಣಂದ್ರ ಬಗ್ಗೆ ನನ್ನ ಮನೆ ಬಗ್ಗೆ ಗೊತ್ತಿದ್ರು ನೀನು ದಡ್ಡಿ ತರ ಮಾತಾಡ್ತಿದ್ಯಲ್ಲ. ಓಕೆ, ಧ್ರುವಂಗ್ ಹುಷಾರಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ವೇದಾಂತನ ವಿಕೆನ ಬಿಟ್ಬಿಡ್ತಾರಾ? ನಾನ್ ಜೊತೆಗೆ ಬರ್ತೀನಿ ಅಂತ ಹಠ ಮಾಡ್ತಾರೆ. ಅಲ್ಲ, ಈ ಪ್ಲಾನ್ ವರ್ಕೌಟ್ ಆಗಲ್ಲ ಅದಿತಿ, ಸುಮ್ಮನೆ ಬಿಟ್ಬಿಡು. ಹಾಗಂತ ಸುಮ್ಮನೆ ಕೂತ್ರೆ ಆಗಲ್ಲ ಅದಕ್ಕೆ. ಈಗ ಆಲ್ರೆಡಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಹಾ, ವೇದನ್ ಬಾವ ವಿಕ್ಕಿ ಬಾವನ ಆ ಟೈಮಲ್ಲಿ ಹೇಗಾದ್ರೂ ಮಾಡಿ ಆಂಬ್ಯುಲೆನ್ಸ್ ಒಳಗೆ ಬರ್ಲಿಲ್ದಿರೋ ಹಾಗೆ ತಡಿಬೇಕು. ಆದ್ರೆ ಅದು ಹೇಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಿತಿ, ನಾನೊಂದು ಹೇಳ್ತೀನಿ, ಕೇಳ್ತೀಯಾ? ಏನಕ್ಕೆ? ಈ ಕಿಡ್ನಾಪ್ ಮಾಡೋ ಪ್ಲಾನ್ನ ಬಿಟ್ಬಿಟ್ಟು ನಿನ್ನ ಲವ್ ಸ್ಟೋರಿನ ವೇದಾಂತ ಅಣ್ಣಂಗೋ ಅಮ್ಮಗೋ ಹೇಳಿದ್ರೆ ಅವ್ರು ಹೆಲ್ಪ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಏನಕ್ಕೆ ಅದಿತಿ? ಕಿಡ್ನಾಪ್ ಮಾಡೋದ್ರಿಂದ ಇಬ್ರಿಗೂ ಕೆಟ್ಟ ಹೆಸರು ಅಲ್ವಾ? ಅದಕ್ಕಿಂತ ಬೆಟರ್ ಈ ವಿಷಯನ ಓಪನ್ ಆಗಿ ಹೇಳೋದು. ನಿಂಗೆ ಹೇಳಕ್ಕಾಗಿಲ್ಲ ಅಂತಂದ್ರೆ ಹೇಳು, ನಾನೇ ಹೇಳ್ತೀನಿ. ಅಯ್ಯೋ ಅದಕ್ಕೆ ನೀವೇನು ಹೇಳೋದು ಬೇಕಾಗಿಲ್ಲ, ನಾನೇ ಹೇಳ್ತೀನಿ. ಆದರೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಓಕೆ ಸರಿ, ನೀನು ಯೋಚನೆ ಮಾಡು. ಯೋಚನೆ ಮಾಡಾದ್ಮೇಲೆ ನಂಗೆ ಫೋನ್ ಮಾಡಿ ಹೇಳು ಏನು ಅಂತ. ಇವರು ನಂಗೆ ಸಹಾಯ ಮಾಡ್ತಾರೆ, ನನ್ನ ಸಪೋರ್ಟಿಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವರು ಕೈ ಕೊಡೋ ತರ ಇದ್ದಾರೆ. ಅಮ್ಮಂಗೆ ಹೇಳಿದ್ರೆ ಅವ್ರು ಎದೆ ಹೊಡ್ಕೊಳ್ತಾರೆ. ಅಲ್ಲಿ ಸುಹಾಸಿನಿ ಧ್ರುವಂಗ್ ತೊಂದರೆ ಮಾಡ್ತಾಳೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ವಿಕ್ರಾಂತ್,
ಯಾರ್ ಕಾಲ್ಸ್ನ ಹಾಗೆ ಇಗ್ನೋರ್ ಮಾಡ್ತಿದ್ಯಾ? ರಿಸೀವ್ ಮಾಡಿ ಮಾತಾಡು. ಯಾರ್ಯಾರೋ ಸುಮ್ಮನೆ ತಲೆ ತಿನ್ನಕ್ ಕಾಲ್ ಮಾಡ್ತಾರೆ ಅಗ್ರಜ. ಎಲ್ರ ಜೊತೆ ಮಾತಾಡ್ಕೊಂಡು ಇರಕ್ಕಾಗತ್ತಾ? ಯಾರಿಗೆ ಏನ್ ಎಮರ್ಜೆನ್ಸಿ ಇರುತ್ತೋ ಏನೋ. ಒಂದ್ಸಲ ರಿಸೀವ್ ಮಾಡಿ ಮಾತಾಡು. ಹಾಗೆ ಮಾಡಬಾರ್ದು, ತಪ್ಪು. ಹಲೋ. ನೋಡಿ, ನಿಮ್ ತಮ್ಮ ಧ್ರುವನ್ ಪ್ರಾಣಕ್ಕೆ ಅಪಾಯ ಇದೆ. ನೀವು ಅವನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವನನ್ನ ಕಳ್ಕೋಬೇಕಾಗುತ್ತೆ. ನೀವು ಅವನ್ನ ಹುಷಾರಾಗಿ ನೋಡ್ಕೋಬೇಕು. ಯಾರೋ ಅವನನ್ನ ಸಾಯಿಸಕ್ ಪ್ರಯತ್ನ ಪಡ್ತಿದ್ದಾರೆ.